ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಶ್ರೋತೃಗಳಿಗೆ ಶ್ರೀಮದ್ ಭಾಗವತದ ಸಪ್ತಮ ಸ್ಕಂದದಲ್ಲಿ ಗೃಹಸ್ಥನ ಸದಾಚಾರವೆಂಬ 14ನೆಯ ಅಧ್ಯಾಯಕ್ಕೆ ಸ್ವಾಗತ. ಯುಧಿಷ್ಠಿರನು ಹೇಳುತ್ತಾನೆ, ಗೃಹಸ್ಥಯೇತಾಂ ಪದವೀಂ ವಿಧಿನಾ ಯೇನ ಚಾಂಜಸ ಯಾತಿ ದೇವ ಋಷೇ ಬ್ರೂಹಿ ಮಾದೃಶೋ ಗೃಹಮೂಢಧಿಹಿ. ದೇವರ್ಷಿಗಳೇ, ಮನೆಯಲ್ಲಿಯೂ ಮನೆವಾರ್ತೆಗಳಲ್ಲಿಯೂ ಆಸಕ್ತನಾಗಿರುವ ನನ್ನಂತಹ ಗೃಹಸ್ಥನು ಹೆಚ್ಚು ಆಯಾಸವಿಲ್ಲದೆ ಈ ಶ್ರೇಷ್ಠತಮವಾದ ಪದವಿಯನ್ನು ಹೇಗೆ ಪಡೆಯಬಹುದು, ಯಾವ ವಿಧಿಯಿಂದ ಪಡೆಯಬಹುದು ಎಂಬುದನ್ನು ಕೃಪೆಯಿಟ್ಟು ತಿಳಿಸಬೇಕು. ದೇವರ್ಷಿಗಳು ಆತನಿಗೆ ಹೀಗೆ ಉತ್ತರ ನೀಡಿದರು. ಧರ್ಮಪ್ರಭುವೇ, ಕೇಳು. ಮನುಷ್ಯನು ಗೃಹಸ್ಥಾಶ್ರಮದಲ್ಲಿಯೇ ಇದ್ದು ಗೃಹಸ್ಥ ಧರ್ಮಕ್ಕೆ ಅನುಗುಣವಾಗಿ ಎಲ್ಲ ಕರ್ಮಗಳನ್ನು ಮಾಡಬಹುದು. ಆದರೆ ಆ ಎಲ್ಲ ಕರ್ಮಗಳನ್ನು ಸಾಕ್ಷಾತ್ ಶ್ರೀ ವಾಸುದೇವನಲ್ಲಿ ಸಮರ್ಪಣೆ ಮಾಡಿ ದೊಡ್ಡ ದೊಡ್ಡ ಮಹಾಮುನಿಗಳ ಸೇವೆಯನ್ನು ಮಾಡುತ್ತಿರಬೇಕು. ಅವಕಾಶವು ದೊರಕಿದಾಗ ಪ್ರಶಾಂತ ಚಿತ್ತರಾದ ಸಾಧು ಸಜ್ಜನರ ಸಹವಾಸದಲ್ಲಿರುತ್ತಾ ಶ್ರದ್ಧೆಯಿಂದ ಶ್ರೀ ಭಗವಂತನ ಕಥಾಮೃತವನ್ನು ಕಿವಿಗಳಿಂದ ಸವಿಯುತ್ತಿರಬೇಕು. ಕನಸಿನಿಂದ ಎಚ್ಚರಗೊಂಡ ಮನುಷ್ಯನು ಆ ಕನಸಿನಲ್ಲಿ ಕಾಣಿಸಿದ ಬಂಧು ಮಿತ್ರರ ಸಂಬಂಧವನ್ನು ಬಿಟ್ಟು ಬಿಡುವುದಿಲ್ಲವೇ? ಹಾಗೆಯೇ ಸತ್ಸಹವಾಸದಿಂದ ಬುದ್ಧಿಯನ್ನು ಶುದ್ಧ ಮಾಡಿಕೊಂಡು ಮೆಲ್ಲನೆ ತನ್ನ ಶರೀರ, ಮಡದಿ, ಮಕ್ಕಳು, ಧನ ಸಂಪತ್ತು ಮುಂತಾದವುಗಳಲ್ಲಿಯೂ ಆಸಕ್ತಿಯನ್ನು ತೊರೆದು ಬಿಡಬೇಕು. ಏಕೆಂದರೆ ಇವೆಲ್ಲವೂ ಒಂದಲ್ಲ ಒಂದು ದಿನ ಬಿಟ್ಟು ಹೋಗುವವೇ ಆಗಿದೆ. ತಿಳುವಳಿಕೆಯುಳ್ಳ ಮನುಷ್ಯನು ದೇಹವನ್ನು ಮತ್ತು ಮನೆಯನ್ನು ಎಷ್ಟು ಅತ್ಯಂತ ಅವಶ್ಯಕವೋ ಅಷ್ಟು ಮಟ್ಟಿಗೆ ಮಾತ್ರ ಸೇವಿಸಬೇಕು. ಅವುಗಳನ್ನು ತುಂಬ ಹಚ್ಚಿಕೊಳ್ಳಲೂ ಬಾರದು. ಮಾನಸಿಕವಾಗಿ ವಿರಕ್ತನಾಗಿದ್ದು ಹೊರಗಡೆ ಎಲ್ಲದರಲ್ಲಿಯೂ ಆಸಕ್ತನಾಗಿರುವಂತೆ ತೋರ್ಪಡಿಸಿಕೊಳ್ಳುತ್ತಾ ಸಾಮಾನ್ಯ ಮನುಷ್ಯರಂತೆಯೇ ವ್ಯವಹರಿಸಬೇಕು. ತಂದೆ ತಾಯಿಗಳಾಗಲಿ, ಹೆಂಡತಿ ಮಕ್ಕಳಾಗಲಿ, ಇತರ ನೆಂಟರಿಷ್ಟರಾಗಲಿ, ಸ್ನೇಹಿತರಾಗಲಿ, ಸ್ವಜನರಾಗಲಿ ಏನು ಹೇಳಿದರೂ ಏನು ಬಯಸಿದರೂ ಅದನ್ನು ಅನುಮೋದಿಸುತ್ತಿರಬೇಕು. ವಾಸ್ತವವಾಗಿ ಅವರಲ್ಲಿ ಯಾವ ಮಮತೆಯನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳದೆ ಅನಾಸಕ್ತನಾಗಿದ್ದರೂ ಮಮತೆ ಉಳ್ಳವನಂತೆಯೇ ಅವರಲ್ಲಿ ವರ್ತಿಸಬೇಕು. ದಿವಿಯಿಂದಲೂ ಭುವಿಯಿಂದಲೂ ಅಂತರಿಕ್ಷದಿಂದಲೂ ತನಗೆ ದೊರಕುವ ಅನ್ನ ಚಿನ್ನಗಳೇ ಮುಂತಾದ ಎಲ್ಲ ದ್ರವ್ಯ ಸಂಪತ್ತುಗಳನ್ನು ಶ್ರೀ ಭಗವಂತನ ವರಪ್ರದಾನವೆಂದು ಸ್ವೀಕರಿಸಿ ಪ್ರಸಾದ ಬುದ್ಧಿಯಿಂದ ಅವುಗಳನ್ನು ಸೇವಿಸಬೇಕು. ಸಾಧು ಸೇವಾದಿ ಕರ್ಮಗಳಿಗೆ ಅವುಗಳನ್ನು ಬಳಸಿ ಉಳಿದುದನ್ನು ತಾನು ಸೇವಿಸಬೇಕು. ಅವುಗಳನ್ನು ಕೂಡಿ ಹಾಕುವುದರಲ್ಲಿ ಉತ್ಸಾಹಿಯಾಗಿರಬಾರದು. ಯಾವದ್ಧಿಯೇತ ಜಠರಂ ತಾವತ್ ಸ್ವತ್ವಂ ಹಿ ದೇಹಿನಾಂ ಅಧಿಕಂ ಯೋಭಿಮನ್ಯೇತ ಸಸ್ತೇನೋ ದಂಡಮರ್ಹತಿ. ಹೊಟ್ಟೆ ತುಂಬಿಕೊಳ್ಳುವುದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರವೇ ತನ್ನ ಸ್ವತ್ತು, ಅಷ್ಟರ ಮೇಲೆಯೇ ತನಗೆ ಅಧಿಕಾರ ಎಂದು ಮನುಷ್ಯನು ತಿಳಿಯಬೇಕು. ಅದಕ್ಕಿಂತಲೂ ಹೆಚ್ಚು ಭಾಗವನ್ನು ತನ್ನದು ಎಂದು ತಿಳಿದು ಅಭಿಮಾನಿಸುವವನು ಕಳ್ಳನು. ಕಳ್ಳನಿಗೆ ತಕ್ಕ ದಂಡನೆಯೇ ಆತನಿಗೆ ಸಲ್ಲಬೇಕು. ಜಿಂಕೆ, ಒಂಟೆ, ಕತ್ತೆ, ಕಪಿ, ಇಲಿ, ಸರ್ಪಗಳೇ ಮುಂತಾದ ಓಡಾಡುವ ಪ್ರಾಣಿಗಳನ್ನು, ಪಕ್ಷಿ ಮತ್ತು ಸೊಳ್ಳೆ ಮುಂತಾದವುಗಳನ್ನು ತನ್ನ ಪುತ್ರರಂತೆ ಭಾವಿಸಬೇಕು. ಅವುಗಳಿಗೂ ಮತ್ತು ತನ್ನ ಪುತ್ರರಿಗೂ ಏನು ಮಹಾ ವ್ಯತ್ಯಾಸ? ಗೃಹಸ್ಥರೇ ಆಗಿದ್ದರು ಮತ್ತು ಅವರು ಧರ್ಮ ಅರ್ಥ ಕಾಮಗಳಿಗಾಗಿ ಮಿತಿಮೀರಿ ಕಷ್ಟಪಡಬಾರದು. ದೇಶ, ಕಾಲ ಮತ್ತು ಅದೃಷ್ಟಗಳಿಗೆ ತಕ್ಕಂತೆ ಎಷ್ಟು ಸಿಕ್ಕುತ್ತದೆಯೋ ಅಷ್ಟರಲ್ಲಿಯೇ ಸಂತೋಷಪಟ್ಟುಕೊಳ್ಳಬೇಕು. ತನ್ನ ಸಮಸ್ತ ಭೋಗ್ಯ ವಸ್ತುಗಳನ್ನು ಇತರರೊಡನೆ ಹಂಚಿಕೊಂಡೇ ತಾನು ಅನುಭವಿಸಬೇಕು. ನಾಯಿ ಏನು, ಪತಿತನೇನು, ಅತ್ಯಂತ ಕೀಳು ವರ್ಗದವನೇನು, ಈ ಎಲ್ಲ ಪ್ರಾಣಿಗಳಿಗೂ ಯಥೋಚಿತವಾಗಿ ಹಂಚಿಕೊಟ್ಟ ನಂತರವೇ ಅವುಗಳನ್ನು ತನ್ನ ಭೋಗಕ್ಕೆ ಬಳಸಿಕೊಳ್ಳಬೇಕು. ಉಳಿದ ವಸ್ತುಗಳ ವಿಷಯವೂ ಹಾಗಿರಲಿ. ತನ್ನದೇ ವಸ್ತು ಎಂದು ತಾನು ತಿಳಿದುಕೊಂಡಿರುವ ಪತ್ನಿಯನ್ನೂ ಕೂಡ ಮನುಷ್ಯನು ದೋಷವಿಲ್ಲದೆ ಇರುವ ರೀತಿಯಲ್ಲಿ ಅತಿಥಿಗಳ ಸೇವೆಗೆ ನಿಯೋಜಿಸಬೇಕು. ಸ್ತ್ರೀ ವ್ಯಾಮೋಹವನ್ನು ಬಿಡಬೇಕು. ಈ ವ್ಯಾಮೋಹಕ್ಕೆ ಒಳಗಾಗಿ ಸ್ತ್ರೀ ದಾಸರಾದ ಜನರು ಆಕೆಗಾಗಿ ತಮ್ಮ ಪ್ರಾಣವನ್ನಾದರೂ ಕೊಟ್ಟಾರು. ತಂದೆ ತಾಯಿಗಳನ್ನು ಮತ್ತು ಗುರುಜನರನ್ನಾದರೂ ಕೊಂದು ಹಾಕಿಯಾರು. ಹೀಗೆ ಮಹಾ ವ್ಯಾಮೋಹಕ್ಕೆ ಕಾರಣಳಾಗಿರುವ ಸ್ತ್ರೀ ಸಂಬಂಧವಾದ ಮಮತೆಯನ್ನು ಗೆದ್ದವನು ಸರ್ವ ವಿಜಯಿಯಾದ ಶ್ರೀ ಭಗವಂತನನ್ನೇ ಗೆದ್ದಂತೆ. ತನ್ನ ಚಿತ್ತ ಶುದ್ಧಿಯಿಂದ ಆತನು ಪರಮಾತ್ಮನನ್ನು ವಶಪಡಿಸಿಕೊಳ್ಳುತ್ತಾನೆ. ಈ ಶರೀರವೆಂಬುದು ಕಟ್ಟ ಕಡೆಗೆ ಕ್ರಿಮಿ, ಕೀಟ, ಮಲ ಮತ್ತು ಬೂದಿಯ ರಾಶಿಯಾಗಿ ಬಿಡುವುದು. ಇಂತಹ ತುಚ್ಛವಾದ ಶರೀರ ಮತ್ತು ಅದರ ರತಿಗೆ ಕಾರಣಳಾದ ಆ ಸ್ತ್ರೀಯಲ್ಲಿ ತನ್ನ ಮಹಿಮೆಯಿಂದ ಆಕಾಶವನ್ನು ಆವರಿಸಿಕೊಂಡಿರುವ ಅನಂತನಾದ ಆತ್ಮನಲ್ಲಿ
ಗೃಹಸ್ಥರು ಯಜ್ಞಗಳಿಗೆ ಒದಗಿಸಿಕೊಂಡು ಆ ಯಜ್ಞಗಳನ್ನು ಆಚರಿಸಿದ ಬಳಿಕ ಮಿಗುವಂತಹ ಅನ್ನದಿಂದಲೇ ಜೀವನವನ್ನು ನಿರ್ವಹಿಸಬೇಕು. ಇಂತಹ ಶುದ್ಧವಾದ ಯಜ್ಞಶೇಷವನ್ನು ಬಿಟ್ಟು ಬೇರೆ ಯಾವುದನ್ನು ತನ್ನ ಸ್ವತ್ತನ್ನಾಗಿ ಯಾರು ಭಾವಿಸುವುದಿಲ್ಲವೋ ಅವರು ಸಂತರಿಗೆ ದೊರೆಯುವ ಉತ್ತಮ ಗತಿಯನ್ನು ಪಡೆಯುವರು. ತನ್ನ ವರ್ಣ ಮತ್ತು ಆಶ್ರಮಗಳಿಗೆ ವಿಹಿತವಾಗಿರುವ ವೃತ್ತಿಯಿಂದ ಸಂಪಾದಿಸಿದ ಸಾಮಗ್ರಿಗಳಿಂದ ಪ್ರತಿದಿನವೂ ದೇವತೆಗಳಿಗೂ, ಋಷಿಗಳಿಗೂ, ಮನುಷ್ಯರಿಗೂ, ಭೂತಗಣಗಳಿಗೂ, ಪಿತೃಗಣಗಳಿಗೂ ಮತ್ತು ತನ್ನ ಆತ್ಮಕ್ಕೂ ಪೂಜೆಯನ್ನು ಸಲ್ಲಿಸಬೇಕು. ಹೀಗೆ ಮಾಡಿದರೆ ಪರಮ ಪುರುಷನನ್ನು ಆತನ ವಿವಿಧವಾದ ರೂಪಗಳಿಂದ ಆರಾಧಿಸಿದಂತೆ ಆಗುವುದು. ತನಗೆ ಯಜ್ಞಾಧಿಕಾರವೇ ಮುಂತಾದ ಯಜ್ಞಕ್ಕೆ ಅವಶ್ಯಕವಾದ ಎಲ್ಲ ಸಾಮಗ್ರಿಗಳು ದೊರಕಿದ ಪಕ್ಷದಲ್ಲಿ ದೊಡ್ಡ ದೊಡ್ಡ ಯಜ್ಞಗಳ ಮತ್ತು ಅಗ್ನಿಹೋತ್ರಗಳೇ ಮುಂತಾದವುಗಳ ಮೂಲಕ ಶ್ರೀ ಭಗವಂತನನ್ನು ಆರಾಧಿಸಬೇಕು. ಯುಧಿಷ್ಠಿರ, ಶ್ರೀ ಭಗವಂತನೇ ಎಲ್ಲ ಯಜ್ಞಗಳನ್ನು ಭುಂಜಿಸುವವನು ಎಂಬುದು ನಿಜವಾದರೂ ಆ ಶ್ರೀ ಭಗವಂತನಿಗೆ ಬ್ರಾಹ್ಮಣನ ಮುಖದಲ್ಲಿ ಸಮರ್ಪಿತವಾಗುವ ಹವಿಷ್ಯಾನ್ನದಿಂದ ಅತ್ಯಧಿಕವಾದ ತೃಪ್ತಿ ಉಂಟಾಗುವುದು. ಅಗ್ನಿಯ ಮುಖದಲ್ಲಿ ಸಮರ್ಪಿತವಾಗುವ ಹವಿಷ್ಯಗಳಿಂದಲೂ ಆತನಿಗೆ ಅಷ್ಟು ತೃಪ್ತಿಯು ಉಂಟಾಗುವುದಿಲ್ಲ. ಆದುದರಿಂದ ಬ್ರಾಹ್ಮಣರು, ದೇವತೆಗಳು, ಮನುಷ್ಯರು ಮುಂತಾದ ಎಲ್ಲ ಜೀವಿಗಳಲ್ಲಿಯೂ ಅವರವರ ಯೋಗ್ಯತೆಗೆ ತಕ್ಕಂತೆ ಅವರಿಗೆ ಉಪಯೋಗ ಪಡುವಂತಹ ಸಾಮಗ್ರಿಗಳಿಂದ ಎಲ್ಲರ ಹೃದಯಗಳಲ್ಲಿಯೂ ಅಂತರ್ಯಾಮಿಯಾಗಿ ಬೆಳಗುತ್ತಿರುವ ಶ್ರೀ ಭಗವಂತನನ್ನು ಆರಾಧಿಸಬೇಕು. ಈ ಪೂಜಾ ದ್ವಾರಗಳಲ್ಲಿ ಬ್ರಾಹ್ಮಣರೇ ಮುಖ್ಯರು. ಅವರ ಪೂಜಾನಂತರ ಇತರರ ಪೂಜೆಯನ್ನು ಸಲ್ಲಿಸಬೇಕಪ್ಪ. ಹಣ ಸೌಕರ್ಯವಿರುವ ದ್ವಿಜರು ಭಾದ್ರಪದ ಮಾಸದ ಕೃಷ್ಣ ಪಕ್ಷದಲ್ಲಿ ತನ್ನ ತಂದೆ ತಾಯಿಗಳನ್ನು ಮತ್ತು ಅವರ ಬಂಧುಗಳನ್ನು ಉದ್ದೇಶಿಸಿ ಮಹಾಲಯ ಶ್ರಾದ್ದವನ್ನು ಮಾಡಬೇಕು. ಉಳಿದವರು ಅದನ್ನು ಯಥಾಶಕ್ತಿಯಾಗಿ ಆಚರಿಸಬೇಕು. ಆ ಕಾಲದಲ್ಲಿ ಮಾತ್ರವಲ್ಲದೆ ಉತ್ತರಾಯಣ, ದಕ್ಷಿಣಾಯನ ಸಂಕ್ರಾಂತಿಗಳಲ್ಲಿಯೂ, ತುಲಾಮಾಸ, ಮೇಷಮಾಸಗಳ ವಿಷುವತ್ ಪುಣ್ಯಕಾಲಗಳಲ್ಲಿಯೂ, ವ್ಯತಿಪಾತದಲ್ಲಿಯೂ, ದಿನಕ್ಷಯದಲ್ಲಿಯೂ, ಸೂರ್ಯ ಚಂದ್ರ ಗ್ರಹಣಗಳ ಸಮಯದಲ್ಲಿಯೂ, ದ್ವಾದಶಿ ತಿಥಿಯಲ್ಲಿಯೂ, ಶ್ರವಣ, ಧನಿಷ್ಠೆ ಮತ್ತು ಅನುರಾಧ ನಕ್ಷತ್ರಗಳಲ್ಲಿಯೂ, ವೈಶಾಖ ಶುಕ್ಲ ತೃತೀಯೆ ಅಂದರೆ ಅಕ್ಷಯ ತೃತೀಯೆಯಲ್ಲಿಯೂ, ಕಾರ್ತೀಕ ಶುಕ್ಲ ನವಮಿ ಅಂದರೆ ಅಕ್ಷಯ ನವಮಿಯಲ್ಲಿಯೂ, ಮಾರ್ಗಶಿರ, ಪುಷ್ಯ, ಮಾಘ, ಪಾಲ್ಗುಣಗಳೆಂಬ 4 ಮಾಸಗಳ ಕೃಷ್ಣ ಪಕ್ಷದ ಅಷ್ಟಮಿ ತಿಥಿಗಳಲ್ಲಿಯೂ, ಮಾಘ ಶುಕ್ಲ ಸಪ್ತಮಿಯಲ್ಲಿಯೂ, ಮಾಘ ಮಾಸದ ಮಖಾ ನಕ್ಷತ್ರವು ಕೂಡಿದ ಹುಣ್ಣಿಮೆಯಲ್ಲಿಯೂ ಮತ್ತು ಚಿತ್ತೆ, ವಿಶಾಖೆ, ಜ್ಯೇಷ್ಠ ಮುಂತಾದ ನಕ್ಷತ್ರಗಳಿಂದ ಕೂಡಿದ ಹುಣ್ಣಿಮೆಯಲ್ಲಿಯೂ, ದ್ವಾದಶಿ ತಿಥಿಗೆ ಅನುರಾಧ, ಶ್ರವಣ, ಉತ್ತರ ಪಲ್ಗುನಿ, ಉತ್ತರಾಷಾಢ ಮತ್ತು ಭಾದ್ರಪದ ನಕ್ಷತ್ರಗಳ ಯೋಗವು ಇರುವ ಸಮಯದಲ್ಲಿಯೂ, ಏಕಾದಶಿ ತಿಥಿಗೆ 3 ಉತ್ತರಾ ನಕ್ಷತ್ರಗಳೊಡನೆಯೂ ಅಥವಾ ಜನ್ಮ ನಕ್ಷತ್ರ ಅಥವಾ ಶ್ರವಣ ನಕ್ಷತ್ರದೊಡನೆಯೂ ಯೋಗವಿರುವ ಸಮಯದಲ್ಲಿಯೂ ಪಿತೃಗುಣಗಳನ್ನು ಕುರಿತು ಶ್ರಾದ್ದ ಮಾಡುವುದು ಅತ್ಯಂತ ಯೋಗ್ಯವು ಮತ್ತು ಶ್ರೇಷ್ಠವಾದುದು. ಈ ಯೋಗಗಳು ಶ್ರಾದ್ದಕ್ಕೆ ಮಾತ್ರವಲ್ಲದೆ ಎಲ್ಲ ಪುಣ್ಯ ಕರ್ಮಗಳ ಆಚರಣೆಗೂ ಉಪಯೋಗ ಪಡುವವು. ಇವು ಶ್ರೇಯಸ್ಸಿನ ಕಾಲಗಳು, ಶ್ರೇಯಸ್ಸನ್ನು ವೃದ್ಧಿಪಡಿಸುವ ಕಾಲಗಳು. ಸಮಯಗಳಲ್ಲಿ ತನ್ನ ಸಂಪೂರ್ಣ ಶಕ್ತಿಯನ್ನು ಉಪಯೋಗಿಸಿ ಶ್ರೇಯಸ್ಸನ್ನು ಉಂಟುಮಾಡುವ ಈ ಕರ್ಮಗಳನ್ನು ಆಚರಿಸಬೇಕು. ಇದರಿಂದಲೇ ಜೀವನದ ಸಫಲತೆ. ಈ ಪರ್ವಕಾಲಗಳಲ್ಲಿ ಮಾಡಲ್ಪಡುವ ಸ್ನಾನ, ಜಪ, ಹೋಮ, ವ್ರತ, ದೇವತಾ ಬ್ರಾಹ್ಮಣರ ಪೂಜೆ ಇವುಗಳಿಂದಲೂ ಮತ್ತು ಈ ಸಮಯಗಳಲ್ಲಿ ದೇವತೆಗಳಿಗಾಗಲಿ, ಪಿತೃದೇವತೆಗಳಿಗಾಗಲಿ, ಮನುಷ್ಯರಿಗಾಗಲಿ, ಪ್ರಾಣಿಗಳಿಗಾಗಲಿ ಸಮರ್ಪಿಸಲ್ಪಡುವ ಪದಾರ್ಥಗಳಿಂದಲೂ ಅಕ್ಷಯವಾದ ಫಲವು ದೊರಕುತ್ತದೆ. ಧರ್ಮರಾಜ, ಇದೇ ರೀತಿಯಲ್ಲಿಯೇ ತನ್ನ ಹೆಂಡತಿಗೆ ಮಾಡುವ ಪುಂಸವನ, ಸೀಮಂತಗಳೇ ಮುಂತಾದ ಗರ್ಭ ಸಂಸ್ಕಾರಗಳಲ್ಲಿಯೂ, ಸಂತಾನಕ್ಕೆ ಮಾಡುವ ಜಾತ ಕರ್ಮಾದಿ ಸಂಸ್ಕಾರಗಳಲ್ಲಿಯೂ, ತನಗಾಗಿ ಮಾಡುವ ಯಜ್ಞ ದೀಕ್ಷೆಯೇ ಮುಂತಾದ ಸಂಸ್ಕಾರಗಳಲ್ಲಿಯೂ, ಪ್ರೇತ ಕರ್ಮಗಳಲ್ಲಿಯೂ, ವಾರ್ಷಿಕ ಶ್ರಾದ್ದ ದಿನದಲ್ಲಿಯೂ, ವೃದ್ಧಿ ಶ್ರಾದ್ದವೇ ಮುಂತಾದ ಮಂಗಳ ಕರ್ಮಗಳಲ್ಲಿಯೂ ದಾನ ಧರ್ಮಗಳನ್ನು ವಿಶೇಷವಾಗಿ ಮಾಡಬೇಕು. ಈಗ ನಾನು ನಿನಗೆ ಧರ್ಮವೇ ಮುಂತಾದ ಶ್ರೇಯಸ್ಸನ್ನು ಉಂಟು ಮಾಡುವ ಜಾಗಗಳು ಯಾವುವು ಎಂಬುದನ್ನು ಹೇಳುತ್ತೇನೆ, ಕೇಳು. ಸತ್ಪಾತ್ರವು ಎಲ್ಲಿ ಸಿಕ್ಕುತ್ತದೆಯೋ ಅದೇ ಪವಿತ್ರತಮವಾದ ಜಾಗವು. ಸವೈ ಪುಣ್ಯತಮೋ ದೇಶ ಸತ್ಪಾತ್ರಯತ್ರ ಲಭ್ಯತೆ. ಈ ಚರಾಚರವಾದ ಜಗತ್ತಿಗೆ ಆಶ್ರಯನಾಗಿರುವ ಪರಮಾತ್ಮನ ಅರ್ಚಾ ವಿಗ್ರಹವು ಯಾವ ಜಾಗದಲ್ಲಿ ಇದೆಯೋ, ತಪಸ್ಸು, ವಿದ್ಯೆ, ದಯೆ ಮುಂತಾದ ಗುಣಗಳಿಂದ ಸಂಪನ್ನರಾಗಿರುವ ಬ್ರಾಹ್ಮಣರ ಪರಿವಾರವು ಎಲ್ಲಿ ವಾಸ ಮಾಡುತ್ತದೆಯೋ, ಶ್ರೀ ಭಗವಂತನ ಪೂಜೆಯು ಎಲ್ಲೆಲ್ಲಿ ನಡೆಯುವುದೋ ಮತ್ತು ಪುರಾಣಗಳಲ್ಲಿ ಪ್ರಸಿದ್ಧವಾಗಿರುವ ಗಂಗೆಯೇ ಮುಂತಾದ ಪುಣ್ಯ ನದಿಗಳು ಎಲ್ಲೆಲ್ಲಿ ಇವೆಯೋ ಆ ಜಾಗಗಳೆಲ್ಲವೂ ಶ್ರೇಯಸ್ಸನ್ನು ಉಂಟು ಮಾಡುವ ಸ್ಥಾನಗಳೆಂದು ತಿಳಿಯುವುದು. ಪುಷ್ಕರವೇ ಮುಂತಾದ ಸರೋವರಗಳು, ಸಿದ್ಧ ಪುರುಷರು ಸೇವಿಸಿದ ಕ್ಷೇತ್ರ ತೀರ್ಥಗಳು,
ಕುರುಕ್ಷೇತ್ರ, ಗಯೆ, ಪ್ರಯಾಗ, ಪುಲಹಾಶ್ರಮ ಅಥವಾ ಸಾಲಿಗ್ರಾಮ ಕ್ಷೇತ್ರ, ನೈಮಿಷಾರಣ್ಯ, ಫಾಲ್ಗುನ ಕ್ಷೇತ್ರ, ರಾಮಸೇತು, ಪ್ರಭಾಸ, ದ್ವಾರಕಾ, ಕಾಶಿ, ಮಧುರೆ, ಪಂಪಾ ಸರೋವರ, ಬಿಂದು ಸರೋವರ, ಬದರಿಕಾಶ್ರಮ, ಅಲಕನಂದ ಇವೇ ಮುಂತಾದ ಪುಣ್ಯ ಕ್ಷೇತ್ರಗಳು, ಅಯೋಧ್ಯೆ, ಚಿತ್ರಕೂಟ, ಸೀತಾರಾಮಾಶ್ರಮ ಮುಂತಾದ ತೀರ್ಥ ಕ್ಷೇತ್ರಗಳು, ಮಹೇಂದ್ರ ಮತ್ತು ಮಲಯವೇ ಮುಂತಾದ ಸಮಸ್ತ ಕುಲ ಪರ್ವತಗಳು ಮತ್ತು ಶ್ರೀ ಭಗವಂತನ ಅರ್ಚಾವತಾರಗಳಿರುವ ಜಾಗಗಳು, ಈ ಸ್ಥಾನಗಳೆಲ್ಲವೂ ಅತ್ಯಂತ ಪವಿತ್ರವಾದವು. ಶ್ರೇಯಸ್ಸನ್ನು ಬಯಸುವ ಮನುಷ್ಯನು ಮತ್ತೆ ಮತ್ತೆ ಆ ದೇಶಗಳನ್ನು ಸೇವಿಸಬೇಕು. ಈ ಸ್ಥಾನಗಳಲ್ಲಿ ಪುಣ್ಯಕರ್ಮಗಳನ್ನು ಮಾಡುವ ಮನುಷ್ಯರಿಗೆ ಬೇರೆ ಕಡೆಗಳಲ್ಲಿ ದೊರಕುವುದಕ್ಕಿಂತಲೂ 1000 ಪಾಲಿನಷ್ಟು ಹೆಚ್ಚು ಫಲವು ದೊರೆಯುವುದು. ಪಾತ್ರಂ ತ್ವತ್ರ ನಿರುಕ್ತಂ ವೈ ಕವಿಭಿಕ್ ಪಾತ್ರವಿತ್ತಮೈಹಿ ಹರಿರೇವೈಕ ಊರ್ವೀಶ ಹರಿರೇವೈಕ ಉರ್ವೀಶ ಯನ್ಮಯಂ ವೈ ಚರಾಚರಂ. ಎಲೈ ರಾಜೇಂದ್ರನೇ, ಸತ್ಪಾತ್ರರು ಯಾರು ಎಂಬುದನ್ನು ನಿರ್ಣಯಿಸುವ ಸಂದರ್ಭದಲ್ಲಿ ಶ್ರೇಷ್ಠತಮರಾದ ತಜ್ಞರು ಶ್ರೀ ಹರಿಯೊಬ್ಬನೇ ಸತ್ಪಾತ್ರನು ಎಂದು ಸಾರುತ್ತಾರೆ. ಚರಾಚರ ಜಗತ್ತೆಲ್ಲವೂ ಆ ಹರಿಮಯವೇ ಆಗಿದೆ. ಈ ನಿನ್ನ ಯಜ್ಞದ ವಿಷಯವನ್ನೇ ನೋಡು. ಈ ಯಜ್ಞವನ್ನು ದೇವತೆಗಳು, ಋಷಿಗಳು, ಸಿದ್ಧರು ಮತ್ತು ಸನಕಾದಿ ಬ್ರಹ್ಮಪುತ್ರರು ಅಲಂಕರಿಸಿದ್ದರೂ ಕೂಡ ಅಗ್ರ ಪೂಜೆಗೆ ಭಗವಂತನಾದ ಶ್ರೀಕೃಷ್ಣನೇ ಪಾತ್ರತಮನೆಂದು ತಿಳಿಯಲ್ಪಟ್ಟವನಲ್ಲವೇ? ಜೀವರಾಶಿಭಿರಾಕೀರ್ಣ ಅಂಡಕೋಶಾಂಘ್ರಪೋ ಮಹಾ ತನ್ಮೂಲತ್ವಾದಚ್ಯುತೇಜ್ಯ ಸರ್ವಜೀವಾತ್ಮತರ್ಪಣಂ. ಜೀವರಾಶಿಗಳಿಂದ ತುಂಬಿರುವ ಈ ಬ್ರಹ್ಮಾಂಡವೆಂಬ ಮಹಾವೃಕ್ಷಕ್ಕೆ ಆ ಶ್ರೀಕೃಷ್ಣನೊಬ್ಬನೇ ಮೂಲವಾಗಿದ್ದಾನೆ. ಆದುದರಿಂದ ಆತನಿಗೆ ಪೂಜೆ ಮಾಡಿದರೆ ಎಲ್ಲ ಜೀವಿಗಳ ಆತ್ಮಕ್ಕೂ ತೃಪ್ತಿಯಾಗುವುದು. ಆತನೇ ಮನುಷ್ಯರು, ಪಶು ಪಕ್ಷಿಗಳು, ಋಷಿಗಳು, ದೇವತೆಗಳು ಮುಂತಾದವರ ಶರೀರಗಳೆಂಬ ಪುರಗಳನ್ನು ರಚಿಸಿದವನು ಮತ್ತು ಅವರ ಪುರಗಳಲ್ಲಿ ಜೀವರೂಪದಿಂದ ಶಯನ ಮಾಡಿರುವುದರಿಂದ ಈತನನ್ನು ಪುರುಷ ಎಂದು ಕರೆಯುತ್ತಾರೆ. ಎಲೈ ರಾಜನೇ, ತಾನು ಏಕರಸನಾಗಿದ್ದರೂ ಶ್ರೀ ಈ ಭಗವಂತನು ಆ ಮನುಷ್ಯಾದಿಗಳಲ್ಲಿ ತಾರತಮ್ಯವಿರುವುದರಿಂದ ಅವರಲ್ಲಿ ಇರುವ ತಾನು ತಾರತಮ್ಯದಿಂದ ಕೂಡಿರುವವನಂತೆ ಕಾಣುತ್ತಾನೆ. ಆದುದರಿಂದ ಪಶು ಪಕ್ಷಿ ಮೊದಲಾದವುಗಳಿಗಿಂತಲೂ ಮನುಷ್ಯನೇ ಶ್ರೇಷ್ಠವಾದ ಪಾತ್ರನೆನಿಸುತ್ತಾನೆ. ಆ ಮನುಷ್ಯರಲ್ಲಿಯೂ ಶ್ರೀ ಭಗವಂತನ ಅಂಶವಾದ ತಪಸ್ಸು, ಯೋಗ ಮುಂತಾದವು ಎಷ್ಟು ಹೆಚ್ಚಾಗಿದ್ದರೆ ಅವರ ಪಾತ್ರತ್ವವು ಅಷ್ಟು ಹೆಚ್ಚು ಶ್ರೇಷ್ಠವಾಗುತ್ತದೆ. ಯುಧಿಷ್ಠಿರ, ತ್ರೇತಾಯುಗವೇ ಮುಂತಾದ ಯುಗಗಳಲ್ಲಿ ಮನುಷ್ಯರು ಒಬ್ಬರನ್ನೊಬ್ಬರು ತಿರಸ್ಕಾರ ಮಾಡುತ್ತಿರುವುದನ್ನು ಕಂಡು ಜ್ಞಾನಿಗಳು ಉಪಾಸನೆಯು ಸಿದ್ಧಿಸುವುದಕ್ಕೋಸ್ಕರ ಶ್ರೀಹರಿಯ ಪ್ರತಿಮೆಗಳನ್ನು ಕ್ರಿಯಾಯೋಗಕ್ಕಾಗಿ ಪ್ರತಿಷ್ಠೆ ಮಾಡಿದರು. ಅಂದಿನಿಂದ ಎಷ್ಟೋ ಮಂದಿ ಜನರು ಅತ್ಯಂತ ಶ್ರದ್ಧೆ ಮತ್ತು ಪೂಜಾ ಸಾಮಗ್ರಿಗಳಿಂದ ಶ್ರೀ ಭಗವಂತನನ್ನು ಪ್ರತಿಮೆಯಲ್ಲಿಯೇ ಪೂಜಿಸುತ್ತಾ ಬಂದಿದ್ದಾರೆ. ಆದರೆ ಯಾರು ಮನುಷ್ಯನನ್ನು ದ್ವೇಷಿಸುತ್ತಾರೆಯೋ ಅವರು ಪ್ರತಿಮೆಯನ್ನು ಉಪಾಸನೆ ಮಾಡಿದರೂ ಅವರಿಗೆ ಸಿದ್ಧಿಯೂ ದೊರೆಯುವುದಿಲ್ಲ. ಯುಧಿಷ್ಠಿರ, ಮನುಷ್ಯರಲ್ಲಿಯೂ ಬ್ರಾಹ್ಮಣನು ಹೆಚ್ಚು ಸತ್ಪಾತ್ರನೆಂದು ತಿಳಿಯಲ್ಪಟ್ಟಿದೆ. ಏಕೆಂದರೆ ಆತನು ತನ್ನ ತಪಸ್ಸು, ವಿದ್ಯೆ ಮತ್ತು ಸಂತೋಷಗಳಿಂದ ಶ್ರೀ ಭಗವಂತನ ವೇದರೂಪವಾದ ಶರೀರವನ್ನು ಧರಿಸಿರುತ್ತಾನೆ. ಮಹಾರಾಜ, ಇತರರ ಮಾತು ಹಾಗಿರಲಿ, ಸರ್ವಾತ್ಮಕನಾದ ಭಗವಂತನಾದ ಶ್ರೀಕೃಷ್ಣನಿಗೂ ಬ್ರಾಹ್ಮಣರು ಇಷ್ಟ ದೇವತೆಗಳಾಗಿದ್ದಾರೆ. ಏಕೆಂದರೆ ಅವರ ಪಾದಗಳ ಧೂಳಿನಿಂದ 3 ಲೋಕಗಳು ಪವಿತ್ರವಾಗುತ್ತಿರುವವು ಎನ್ನುವಲ್ಲಿಗೆ ಮಹಾಪುರಾಣವು ಪಾರಮಹಂಸ ಸಂಹಿತೆಯೂ ಆಗಿರುವ ಶ್ರೀಮದ್ ಭಾಗವತದಲ್ಲಿ 7ಮ ಸ್ಕಂದದ 14ನೆಯ ಅಧ್ಯಾಯವು ಮುಗಿಯಿತು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.